69, 70 ಶ್ಲೋಕಗಳನ್ನು ಪೂರೈಸಿ 75ನೇ ಶ್ಲೋಕದಲ್ಲಿ ಬರುವ ಬ್ರಹ್ಮಚರ್ಯದಿಂದ ಆಗುವ ಲಾಭವನ್ನ ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸದ್ಗುರುಗಳು ನಮಗೆಲ್ಲ ಬೋಧನೆಯನ್ನ ಮಾಡಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೈರಾಗ್ಯ ನಿಧಿ ಮಹಾದೇವಿ ಅಕ್ಕಂಗಳ ವಚನ, ಆವ ವಿದ್ಯೆವ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದು. ಯಾವದರ ವಿದ್ಯೆ ಕಲೀರಿ, ಏನರೇ ಮಾಡ್ರಿ, ಆದ್ರೂ ಒಂದಿನ ಸಾಯ್ಬೇಕು. ಸಾಯನಂದ್ರೆ ಈ ದೇಹ ಏನಾಗ್ತದ, ಇರಂಗಿಲ್ಲ. ದೇಹ ಬರ್ತದ ಜನನ, ದೇಹ ಹೋಗ್ತದ ಮರಣ, ಅಷ್ಟೇ. ಈಗ ಒಂದು ಪ್ಲಾಟ್ ತಗೊಂಡಿರಿ, ಅದು ಪ್ಲಾಟ್ ಮೇಲೆ ನೀವು ಒಂದು ಮನಿ ಕಟ್ತೀರಾ. ಕಟ್ಟಿದ ಮೇಲೆ ಅದು ಮನಿ ಬಂದ ಕೂಡ್ಲೇನೆ ಜನನ ಅಂತೀರಿ. ಮುಂದೆ ಅದು ಮನಿ ಏಟ್ ವರ್ಷ ಇರ್ತದ? 50 ವರ್ಷ, 60 ವರ್ಷ, 70 ವರ್ಷ, ಭಾಳ ಅದ್ರ ಒಂದು 100 ವರ್ಷ ಇರ್ತದ. ಮನುಷ್ಯ ತನ್ನ ಮನಿ ಕಟ್ಟಿದ್ದು ತನ್ನ ಆಯುಷ್ಯ ಇರೋದ್ರಾಗೆ ಬೀಳಂತ ಕಾಲ ಬಂದ್ಬಿಟ್ಟದ. ಈಗ ಯಾವುದೋ ಮಟೀರಿಯಲ್ಸ್ ಬಜಾರ್ದೊಳಗೆ ಚಲೋ ಇಲ್ಲ, ಎಲ್ಲ ಹೊಲಸು ಮೆಟೀರಿಯಲ್ಗಳು ಮಾರ್ತಾರ. ಅಂಥವು ತಗೊಂಡು ನಾವು ಏಟು ಚಂದ ಮನಿ ಕಟ್ಟಿದ್ರು ಒಂದು 60-70 ವರ್ಷ ಬದುಕ್ತಾವ. ಮೊದಲಿನ 100-200 ವರ್ಷ ಬದುಕ್ತಿದ್ದು. ಈಗ ಇಲ್ಲಿಗ ಒಂದು 100 ವರ್ಷದೊಳಗೆ ಮನಿಗಳೆಲ್ಲ ಕೆಟ್ಟ ಹೊಲಕತ್ಬಿಟ್ಟಾವ. ಅಂಥ ಮನಿ ಏನಾಗ್ತದ, ಕೆಡಬೇಕು. ಇದು ಮನುಷ್ಯರು ವಾಸ ಮಾಡುವುದಕ್ಕೆ ಯೋಗ್ಯ ಇಲ್ಲ, ಇದು ಡಿಮಾಲಿಷ್ ಮಾಡಬೇಕು ಅಂತ ಡಿಮಾಲಿಷ್ ಮಾಡಿದ್ರೆ ಏನಾಯ್ತು? ಮರಣ ಅಂತ ಅಷ್ಟೇ. ಅದು ಪ್ಲಾಟ್ ಏನಾರೇ ಆಯ್ತೇನದ್ರಿಂದ? ಪ್ಲಾಟಿನ ಮೇಲೆ ಮನಿ ಕಟ್ಟಿದ್ರೆ ಪ್ಲಾಟಿಗೆ ಏನು ಫರಕ್ ಆಯ್ತು? ಪ್ಲಾಟ್ ಮೇಲಿನ ಮನಿ ಕೆಡಾಕಿದ್ರೆ ಪ್ಲಾಟಿಗೆ ಏನಾಯ್ತು? ಪ್ಲಾಟ್ ಶಾಶ್ವತ ಅದ ಇಲ್ಲ? ಅದರಂಗೆ ಇಲ್ಲೇನದ ಅಂತಂದ್ರ ಕೂಟಸ್ಥ ಚೇತನ ಏನದ, ಅದು ಶಾಶ್ವತ ಅದ. ಅದರ ಮೇಲೆ ಒಂದು ಸಾರಿ ದೇಹ ಬರ್ತಿರ್ತದ, ಒಂದು ಸಾರಿ ದೇಹ ಹೋಗ್ತಿರ್ತದ, ಅಷ್ಟೇ. ಅದಕ್ಕೆ ಇಲ್ಲೇನು ಹೇಳ್ತಾರ, ಇಲ್ಲಿ ದೇಹ ಬರೋದು ಹೋಗೋದು ಮುಖ್ಯ ಅಲ್ಲ, ಆ ಜ್ಞಾನ ಬರೋದು ಹೋಗೋದು ಮುಖ್ಯ. ಈ ದೇಹ ಎದಕ್ ಬಂದದ, ಮನುಷ್ಯನ ದೇಹ ಎದಕ್ ಬಂದದ ಅಂತಂದ್ರ ಪರಮಾತ್ಮನನ್ನ ತಿಳ್ಕೊಳ್ಳಕ್ಕ, ಪರಮಾತ್ಮನ ಗುಣಗಾನ ಮಾಡುವುದಕ್ಕ. ಅದರಿಂದ ಜ್ಞಾನ ಒಂದೇ. ಏನು ಈ ಲೌಕಿಕ ಭೋಗಗಳ ಬೆನ್ನು ಹತ್ತಿ ಒಂದು ಸಿಕ್ಕರ ಸುಖ, ಒಂದು ಸಿಗಲಿಲ್ಲ ಅಂದ್ರೆ ದುಃಖ ಅಂತೇಳಿ ಏನು ಹುಚ್ಚುಚ್ಚು ಮಾಡ್ಲಕತ್ತೀವ. ಪಾಪ ಪುಣ್ಯ ಸುಖ ದುಃಖ ಇವುಗಳಿಂದ ದಾಟಿ ಹೋಗ್ಬೇಕಾಗ್ಯದ, ಇವುಗಳನ್ನು ಮೀರಿ ಹೋಗ್ಬೇಕಾಗ್ಯದ. ಅಂಥದೊಂದು ಸಾಧನೆ ಮಾಡೋದಕ್ಕೆ ಈ ಶರೀರ ಬಂದು. ಮೋಕ್ಷ ಅಂದ್ರೆ ಅದೇ. ಈ ಪಾಪ ಪುಣ್ಯ ಸುಖ ದುಃಖಗಳ ಸ್ಥಿತಿಗತಿಗಳನ್ನು ಮೀರಿ ಅವು ನಾನು ಅಲ್ಲ, ಇವೆಲ್ಲ ದೇಹದ ಕರ್ಮಗಳು. ನಾನು ಪ್ಲಾಟ್ ಇದ್ದಾಗ ನನಗಿದೇನು ಸಂಬಂಧ ಇಲ್ಲ. ಆ ಪ್ಲಾಟಿನ ಮೇಲೆ ಎಂಥ ಡಿಸೈನ್ ಮನಿ ಕಟ್ಟಿದ್ರೆ ಅದಕ್ಕೇನು ಫರಕ್ ಬೀಳೋದು, ಗುಡಿಸಲು ಕಟ್ಟಿದ್ರೆ ಈಗ ಏನು ಫರಕ್ ಬೀಳೋದು. ಹಂಗ ನನಗಿದೇನು ಸಂಬಂಧ ಇಲ್ಲ, ಅದೆಲ್ಲ ಶರೀರ ಕರ್ಮ ಅಂತ ಅನ್ಕೊಂಡು ನಾವು ಒಂದಿನ ದೇಹ ಬಂದದು ಅಂದ್ರೆ ಒಂದಿನ ದೇಹ ಬಿಡೋದು ಖಂಡಿತ. ನಮ್ಮ ಮಾತಿಗೆ ಹೇಳ್ತಾರೆ, ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡೋದು. ಒಂದಿನ ಈ ಶರೀರ ಹೋಗ್ತದೆ. ಇದ್ರೊಳಗೆ ನೀವು ಏನೇನು ಸಾಧನೆ ಮಾಡ್ತೀರಪ್ಪ ಅಂತಂದ್ರೆ ಅಶನವ ತೊರೆದಡೇನು. ಅಶನ ಅಂತಂದ್ರೆ ಊಟ, ಆಹಾರ. ಏನೇನು ವೃತ್ತಗಳು ಮಾಡ್ತೀರ, ಪೂಜಾ ವೃತ್ತಗಳು, ಊಟ ಬಿಟ್ಟು ಅದು ಬಿಟ್ಟು ಇದು ಬಿಟ್ಟು, ಒಟ್ಟ ಕರ್ಮ ಬಂತಿದೆ ಎಲ್ಲ ಓಟು ಕರ್ಮ ಕ್ರಿಯಾ. ದೇವರ ಸಲುವಾಗಿ ಏನೇನು ಮಾಡ್ತೀರಿ ಎಲ್ಲ ಓಟು ಇದ್ರಾಗೆ ಅಶನವ ತೊರೆದಡೇನು. ಮುಂದೇನದ ವ್ಯಸನವ ಮರೆತಡೇನು. ವ್ಯಸನ ಮಾಡ್ತೆ ಅಂದ್ರೆ ಇನ್ನ ಕೆಲವ್ರು ಏನ್ ಮಾಡ್ತಾರೆ,
ಈ ಜೀವನದಾಗ ಕಷ್ಟಗಳು ಬಂದ್ರ ಹಚ್ಚುಗಳಾರ್ದಂಗೆ ಇರೋದು ಕಲಿತಾರ. ದುಃಖ ಕಷ್ಟ ಏನೇನದಾವಲ್ಲ, ಈ ವ್ಯಸನಗಳು ಅವು ಇವು ಏನೇನು ದುಃಖಗಳು ಚಿಂತೆಗಳು ಭಯಗಳು ಏನೇನದಾವ ಅವಕ್ಕ ನಾವು ಹಚ್ಕೊಂಡ್ರೆ ದೊಡ್ಡ ಆಗ್ತಾವ. ನಾವು ಹಚ್ಕೊಳ್ಳಿಲ್ಲ ಅಂತಂದ್ರೆ ಅವು ಏನು ಅವ್ದ್ರ ಪಾಡಿಗೆ ಅವು ಇರ್ತಾವತ್ತೆ. ಯಾವಾಗಲೂ ಹಚ್ಕೊಳ್ಳಾರ್ದಂಗೆ ಇರೋದು ಕಲ್ತಿರ್ತಾರೆ ಒಂದಿಷ್ಟು ಮಂದಿ. ಹಾಗಿದ್ರು ಮೋಕ್ಷ ಆಗಂಗಿಲ್ಲ. ವ್ಯಸನವ ಮರೆತಡೆಯನ್ನು ಅಶನವ ತೊರೆದಡೆಯನ್ನು ಉಸಿರ ಹಿಡಿದಡೆಯನ್ನು ಇದೇನದ ಯೋಗಿಗಳ ಲೆಕ್ಕ. ಅದು ನಿರ್ಲಿಪ್ತ ಆಗಿರೋದು. ವ್ಯಸನ ತೊಡೆ ಮರೆತಡೆ ಏನಂದ್ರೆ ನಿರ್ಲಿಪ್ತ ಆಗಿರೋದು. ಇದು ಉಸಿರು ಹಿಡಿದಡೆ ಏನಂದ್ರೆ ಯೋಗಿಗಳು. ಇವು ಪ್ರಾಣಾಯಾಮ ಅವು ಇವು ಮಾಡಿದ್ದೆ, ಅವು ಸಮಾಧಿ ಧ್ಯಾನ ಧಾರಣ ಏನೇನು ಮಾಡ್ತಿರ್ತಾರ, ಅಷ್ಟಾಂಗ ಯೋಗ ಅದೆಲ್ಲ ಇದ್ರಾಗ ಬರ್ತದೆ. ಇದು ಉಪಾಸನೆ. ಅಶನವ ತೊರೆದಡೇನು ವ್ಯಸನವ ಮರೆತಡೇನು ಅಂತಂದ್ರೆ ಏನಾಗ್ತದ, ಕರ್ಮ ಪೂಜೆ ಮಾಡ್ಕೋತ ಪೂಜಾ ಪ್ರಾರ್ಥನೆ ಧ್ಯಾನ ಮತ್ತೇನೇನೋ ಪೂಜೆ ಮಾಡ್ಕೋತ ಅಂತರ್ಧಾನವಾಗದು ಅಂದ್ರೆ ಒಳಗೆ ಹೋಗ್ಬಿಡೋದು, ಬಾಹ್ಯ ಪ್ರಜ್ಞೆ ಕಳ್ಕೊಳ್ಳೋದು, ಇವೆಲ್ಲ ಶಬ್ದಗಳು ಕೇಳಿರ್ತೇವೆ ಕರ್ಮ ಸಾಧನೆ ಒಳಗೆ. ಮುಂದೇನದ ಇದು ಉಸಿರು ಹಿಡಿದಡೆ ಏನಂದ್ರೆ ಉಪಾಸನೆ. ಉಪಾಸನೆ ಮಾಡಿ ಕಡೆಗೇನು ಬ್ರಹ್ಮಚಾರಿಗಳು ಅಂತಂದ್ರ ಈ ಲೌಕಿಕ ಯಾವ ಸಂಬಂಧಗಳು ಇರ್ಲಾರ್ದಂಗ ಬಸುರು ಕಟ್ಟಿದಾರೇನು, ಮದುವೆ ಮಾಡ್ಕೊಳ್ಳಾರ್ದ ಬ್ರಹ್ಮಚಾರಿಗಳ ಆದರೇನು, ಏನು ವಿದ್ಯೆ ನೀವು ಇವೆಲ್ಲ ಏನ್ ಕಲ್ತರು ಸಹಿತ ಸಾವ ವಿದ್ಯೆ ಬೆನ್ನ ಬಿಡೋದು. ನೀವೇನ್ ಸನ್ಯಾಸಿ ಆದ್ರೇನು ಗೃಹಸ್ಥರಾದ್ರೇನು ಕರ್ಮ ಮಾಡಿದ್ರೇನು ಉಪಾಸನೆ ಮಾಡಿದ್ರೇನು ಧ್ಯಾನ ಮಾಡಿದ್ರೇನು ಪೂಜಾ ಮಾಡಿದ್ರೇನು ಏನ್ ಮಾಡಿದ್ರೂ ಏನಾಗ್ತದ, ಅಜ್ಞಾನ ಹೋಗಂಗಿಲ್ಲ. ಅಜ್ಞಾನ ಹೋಗಂಗಿಲ್ಲ, ಸಾಯೋದು ತಪ್ಪಂಗಿಲ್ಲ. ಈ ಶರೀರ ನಾನು ಅಂತೆ ಆಗ್ತಿರ್ತದೆ. ಎಲ್ಲ ಶರೀರ ನಾನು ಅಂತೇಳಿ ಇಟ್ಕೊಂಡು ಮಾಡೋ ಕೆಲಸಗಳು ಇವೆಲ್ಲ. ಶರೀರ ನಾನಲ್ಲ ಅನ್ನೋಂಥದ್ದು ಜ್ಞಾನನೇ ಬರಂಗಿಲ್ಲ. ಇವು ಯಾವ ಮಾಡಿದರೂ ಸಹಿತ ಈ ದೇಹ ನಾನಲ್ಲ ಅನ್ನೋ ಜ್ಞಾನ ಇವು ಯಾವುದರಾಗೂ ಇಲ್ಲ. ಪ್ರಾಣಾಯಾಮದಾಗೂ ಇಲ್ಲ, ಪೂಜಾ ವೃತ್ತದೊಳಗೂ ಇಲ್ಲ, ಎಲ್ಲ ಓಟು ಬ್ರಹ್ಮಚರ್ಯದೊಳಗೂ ಈ ದೇಹ ನಾನಲ್ಲ ಅನ್ನೋದು ಭಾವನೆ ಅಲ್ಲಿ ಇಲ್ಲವೇ ಇಲ್ಲ. ಬ್ರಹ್ಮಚಾರಿ ಆದವನು ಆ ದೇಹವನ್ನ ಇನ್ನ ಮೇಂಟೈನ್ ಮಾಡ್ತಿರ್ತಾನ. ಇನ್ನ ಮಿರಿ ಮಿಂಚಂಗ ಅದಕ್ಕೆ ಅವನಿಗೆ ಬೇರೆ ಕೆಲಸ ಇಲ್ಲ. ಅದು ಆ ಶರೀರ ಒಂದೇ ಅವನಿಗೆ ಮೇಂಟೈನ್ ಮಾಡೋ ಕೆಲಸ. ಹೀಗಾಗಿ ಏನಾಯ್ತು, ಆ ದೇಹನ್ನ ಸಿಂಗಾರ ಮಾಡಂತ ಸಾಧನೆಗಳು ನೀವು ಏನ್ ಮಾಡಿದ್ರು ಸಹಿತ ದೇಹ ಒಂದಿನ ಹೋಗ್ತದ. ಕುಂಬಳಕಾಯಿಗೆ ಕಬ್ಬುಣದ ಕಟ್ ಹಾಕಿದ್ರೂ ಕುಂಬಳಕಾಯಿ ಶಾಶ್ವತವಾಗಿ ಇರ್ತದೇನಂತೇಳಿ ಬಸವಣ್ಣವ್ರು ಕೇಳ್ತಾರ. ಅದಕ್ಕೆ ಏನ್ ಮಾಡ್ಬೇಕಂತ, ನೆಲ ತಳವಾರನಾದರೆ ಕಳ್ಳನೆಲ್ಲಿಗೆ ಹೋಗನೋ ಚನ್ನ ಮಲ್ಲಿಕಾರ್ಜುನ ಅಂತಂದ್ರ ಇವೆಲ್ಲದಕ್ಕಿಂತ ದೊಡ್ಡ ಸಾಧನೆ ಯಾವದಪ್ಪ ಅಂತಂದ್ರೆ ಅಜ್ಞಾನ ಕಳ್ಕೊಂಡು ಬ್ರಹ್ಮಜ್ಞಾನಿ ಆಗಿ ಆ ಬ್ರಹ್ಮ ಸ್ವರೂಪನೇ ನಾನದೀನಿ ಅಂತ ತಿಳ್ಕೊಂಡು ಏನಾಗಬೇಕಾಗ್ಯದ, ಮೋಕ್ಷ ಹೊಂದಬೇಕಾಗ್ಯದ. ಬ್ರಹ್ಮಭಾನಿಯಾಗಿ ಬ್ರಹ್ಮನೇ ನಾನದೀನಿ ಅಂತೇಳಿ ಮೋಕ್ಷ ಹೊಂದಬೇಕಾಗ್ಯದ. ಅದು ಆಗ್ಬೇಕಾದ್ರೆ ತಳವಾರ ಪೊಲೀಸ ತಳವಾರ ಕಳ್ಳಗ್ ಬೆನ್ನತ್ತಿರ್ತಾನ. ಬೆನ್ನತ್ತಿರ ಕಳ್ಳ ಏನ್ ಮಾಡ್ತಾನ, ಅಲ್ಲಿ ಇಲ್ಲಿ ಬಚ್ಚಿಟ್ಕೊತಾನ. ಆದ್ರ ಇಡೀ ನೆಲನೇ ಪೊಲೀಸ್ ಆಯ್ತಂದ್ರೆ ಕಳ್ಳ ಎಲ್ಲಿಗೆ ಹೋಗ್ತಾನ? ಏನ್ ಹಿಂಗಂದ್ರ ಇಡೀ ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಗನು. ಅವಸ್ಥಾತ್ರಯಗಳು, ಜೀವತ್ರಯಗಳು, ದೇಹತ್ರಯಗಳು ಇವೆಲ್ಲ ಓಸುನು ಏನಾಗಬೇಕು, ಜ್ಞಾನದಿಂದ ತುಂಬಿ ತುಳುಕಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿ ಮತ್ತೆ ಜೀವಗಳ್ಯಾವು, ವಿಶ್ವಜೀವ ತೈಜೀವ ಪ್ರಾಜ್ಞಜೀವ ಮತ್ತೆ ಕಾಯತ್ರಯಗಳಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ. ಏನೇನು ಮಾಡಿರಿ ಈ ಶರೀರದೊಳಗೆ, ಎಷ್ಟು ವಿಶ್ಲೇಷಣೆ ಮಾಡಿ ಎಷ್ಟು ಭಾಗಗಳು ಮಾಡಿರಿ, ಅವೆಲ್ಲ ಓಸುದ್ರೊಳಗ ಜ್ಞಾನ ತುಂಬಿ ತುಳುಕ್ತಿರ್ಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ ಕೂಡಲ ಸಂಗಮ ದೇವ.
ಹಂಗ ಇಲ್ಲೇನದ ಅಂತಂದ್ರ ಎಲ್ಲ ಸಮಗ್ರವಾಗಿ ಒಂದು ಬ್ರಹ್ಮಜ್ಞಾನದಿಂದ ತುಂಬಿ ತುಳುಕ್ತಿರ್ಬೇಕು. ಇಡೀ ದೇಹದೊಳಗೆ ಎಲ್ಲಿ ಜಾಗ ಇರಬಾರದು ಅಜ್ಞಾನಕ್ಕೆ. ಜಾಗ್ರದಾಗೂ ಇರಬಾರ್ದು, ಸ್ವಪ್ನದಾಗೂ ಇರಬಾರ್ದು, ಸುಷುಪ್ತಿ ಒಳಗೂ ಇರಬಾರ್ದು, ತೈಜಸ್ ಜೀವನೊಳಗೂ ಇರಬಾರ್ದು, ವಿಶ್ವ ಜೀವನೊಳಗೂ ಇರಬಾರ್ದು, ಪ್ರಾಜ್ಞ ಜೀವನೊಳಗೂ ಇರಬಾರ್ದು, ಸ್ಥೂಲದೊಳಗೂ ಇರಬಾರ್ದು, ಸೂಕ್ಷ್ಮದೊಳಗೂ ಇರಬಾರ್ದು, ಕಾರಣ ಶರೀರದೊಳಗೂ ಎಲ್ಲಿ ಅಜ್ಞಾನಕ್ಕೆ ಜಾಗ ಇಲ್ದಂಗೆ ಆಗ್ಬೇಕು. ಹಂಗಾಯ್ತಂದ್ರೆ ಏನಾಗ್ತದ? ನೆಲನೇ ತಳವಾರ ಆದಂಗ. ಇಡೀ ನೆಲನೇ ತಳವಾರ ಆಯ್ತು ಅಂತಂದ್ರ ಅಜ್ಞಾನ ಇರ್ಲಿಕ್ಕೆ ಎಲ್ಲಿ ಜಾಗ ಇರ್ತದ್ರಿ? ಕಳ್ಳ ಎಲ್ಲಿ ಹೋಗಿ ಮುಚ್ಚಿ ಬಚ್ಚಿಟ್ಕೋತಾನ? ಇಡೀ ನೆಲನೇ ತಳವಾರ ಆಯ್ತಂದ್ರ ಎಂತ ದೃಷ್ಟಾಂತ ಅದ ನೋಡಿದ್ರ? ಇದು ಟೋಟಲ್ ಸಮಗ್ರ ಬ್ರಹ್ಮಜ್ಞಾನ ಆಗ್ಬೇಕು. ಜ್ಞಾನ ದೇವತ್ತು ಕೈವಲ್ಯಂ. ಬ್ರಹ್ಮಜ್ಞಾನಿಯಾಗದೆ ಬಹಳ ಮುಖ್ಯ. ಈ ದೇಹ ನಾನಲ್ಲ, ಈ ದೇಹಕ್ಕೆ ಆಧಾರವಾಗಿರುವಂತ ಚೇತನ ಏನದಲ್ಲ, ಆ ಚೇತನೇ ನಾನದೀನಿ. ಆ ಪರಮಾತ್ಮ ಸ್ವರೂಪನೇ ನಾನದೀನಿ, ಆ ಪರಬ್ರಹ್ಮ ಸ್ವರೂಪನೇ ನಾನದೀನಿ. ಇದೇ ಜ್ಞಾನ. ಇದು ಏನಾಗಬೇಕು? ಸಮಗ್ರವಾಗಬೇಕು. ಒಳಗೆ ಎಲ್ಲಿ ಅಜ್ಞಾನಕ್ಕೆ ಜಾಗಿರ್ಲಾರ್ದಂಗೆ ಆಗ್ಬೇಕು. ನೆಲ ತಳವಾರನಾದಡೆ ಕಳ್ಳ ನೆಲ್ಲಿಗೆ ಹೋಗನು. ಇಡೀ ನೆಲನೇ ತಳವಾರ ಆದ್ರೆ ಕಳ್ಳ ಎಲ್ಲಿ ಬಚ್ಚಿಟ್ಕೋತಾನ ಹೇಳ್ರಿ? ಅವನಿಗೆ ಎಲ್ಲಿ ಜಾಗ ಸಿಗ್ತದ? ಹೆಂಗ ಜಾಗ? ಇನ್ನ ಒಂದಿಷ್ಟು ಮಂದಿ ಬುದ್ಧಿವಂತರು ಏನಂತಾರ, ನೆಲದಾಗ ಜಾಗ ಇಲ್ಲ ಅಂತಂದ್ರೆ ಏನ್ರಿ, ಸಮುದ್ರದಾಗ ಮುಚ್ಕೋತಾನ ಹೋಗಿ. ನೆಲದ ಸುದ್ದಿ ಮಾತಾಡಾಳ ಅಕ್ಕಮಾದೇವಿ, ಸಮುದ್ರ ಮುಚ್ಕೋತಾನ. ಮತ್ ಸಮುದ್ರದ ತಳದಾಗ ಏನದ? ನೆಲ ಅದ ಏನದ? ಸಮುದ್ರ ತಳ ಏನು ನೆಲ ಬಿಟ್ಟದ? ಸಮುದ್ರ ಏನು ಮ್ಯಾಲ ಬೈಲಾಗದ? ಎದ್ರಾಗದ? ನೆಲದ ಮೇಲೆ ಅದದು ಸಮುದ್ರ. ನೆಲ ತಳವಾರನಾದರೆ ಅವ ಸಮುದ್ರದಾಗ ಮುಚ್ಕೊಂಡ್ರು ನೆಲ ಅದ, ನೀರಾಗ ಮುಚ್ಕೊಂಡ್ರು ನೆಲ ಅದ, ಎಲ್ಲಾನು ಅದ. ನೆಲದಾಗ ಎಲ್ಲ ನೀರು ಅದ, ಅಗ್ನಿ ಅದ, ಆಕಾಶ ಅದ, ವಾಯು ಅದ, ಪೃಥ್ವಿ ಅದ, ಎಲ್ಲನೂ ಅದ. ನೆಲದೊಳಗೆ ಪಂಚಭೂತಗಳು ಎಲ್ಲ ಓಸು ಈ ನೆಲದಾಗೆ ಅದಾವ. ಅದಕ್ಕೆ ಈ ನೆಲದ ಮೇಲೆ ಎಲ್ಲರಿಗೂ, ದೇವತೆಗಳಿಗೂ ಈ ಭೂಮಿ ಮೇಲೆ ಕಣ್ಣು. ಇಂಥದ್ದು ಎಲ್ಲಿ ಇಲ್ಲ ಮತ್ತೊಂದು ಕಡೆ. ಒಂದೊಂದೇ ಅದಾವ. ಏನಾರ ಒಂದೊಂದು ಕೊರಗುಗಳೇ ಅದಾವ. ಬೇರೆ ಗ್ರಹದೊಳಗೆ ಹೋಗಿ ಬದುಕ್ಲಿಕ್ಕೆ ಆಗ್ತಾನೆ ಇಲ್ಲ ಮನುಷ್ಯಗೆ. ಇಡೀ ಬ್ರಹ್ಮಾಂಡದೊಳಗೆ ಈ ಭೂಮಿ ಒಂದೇ ಎಲ್ಲ ಜೀವಿಗಳು ವಾಸ ಮಾಡುವುದಕ್ಕ ಯೋಗ್ಯವಿರುವಂತ ಜಾಗ ಇದೆ. ದೇವತೆಗಳಿಗೂ ಈ ಭೂಮಿಗೆ ಬರ್ಬೇಕಂತಾರ, ರಾಕ್ಷಸರಿಗೂ ಈ ಭೂಮಿನೇ ಬೇಕು ಅಂತಾರ. ಎಲ್ಲ ಒಳ್ಳೆಯವರಿಗೂ ಭೂಮಿ ಬೇಕು, ಕೆಟ್ಟವರಿಗೂ ಇದೇ ಭೂಮಿನೇ ಬೇಕು. ಅಷ್ಟು ಈ ಭೂಮಿ ಡಿಮ್ಯಾಂಡ್ ಅದ ಇದಕ್ಕೆ. ಅದಕ್ಕೆ ನೆಲ ತಳವಾರನಾಗೋದು ಅಂದ್ರೆ ಪರಿಪೂರ್ಣ ಬ್ರಹ್ಮಜ್ಞಾನಿ ಆಗಬೇಕು. ಇಲ್ಲಿ ಏನು ಈ ಸಾಧನೆ ಬ್ರಹ್ಮಚರ್ಯದ ಹೇಳ್ಕೊತ ಹೊಂಟಾರ, ಇದು ಆಗೋದಕ್ಕಿಂತ ದೊಡ್ಡದೇನು? ಬ್ರಹ್ಮಜ್ಞಾನಿ ಆಗಬೇಕು. ಅದಕ್ಕಿಂತ ಹೆಚ್ಚಿದ ಬ್ರಹ್ಮಜ್ಞಾನಿ ಆಗ. ಇದ್ರಾಗ ಹೆಚ್ಚು ಮಹತ್ವ ಯಾವ್ದದ ಅದು ತಿಳ್ಕೋಬೇಕು. ಇವು ಯಾವೂ ಮಹತ್ವದ ಕೆಲಸ ಅಲ್ಲ. ಆಮೇಲೆ ಇದ್ರೊಳಗೆಲ್ಲ ಕೆಲವೊಂದು ಏನ್ ಮಾಡ್ತಾರ, ಪ್ರಯೋಗಗಳು ಹೇಳಿರ್ತಾರ. ನಿನ್ನೆ ಹೇಳಿನಿ, ಯಾವ ಪ್ರಯೋಗಗಳು ಇವು ಮಾಡ್ಲಿಕ್ಕೆ ಹೋಗಬಾರ್ದು. ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಯೋಗ ಮಾಡ್ರಿ. ಈ ದೇಹ ನಾನಲ್ಲ, ನಾನು ಆತ್ಮ ಅದೀನಿ, ಅದ್ರಾಗ ಏನು ಸಮಸ್ಯೆ ಇಲ್ಲ. ಅದು ಮಾಡಿದ್ರೆ ಅಂದ್ರೆ ಸೇಫ್ ಇರ್ತಾವ. ಉಳಿದ ಪ್ರಯೋಗಗಳು ಏನದವ ಸ್ವಲ್ಪ ಅಪಾಯಕಾರಿ ಇರ್ತಾವ. ಇವು ಹೇಳಿದ ಕೂಡಲೇ ಒಂದು ಏನಾರ ಮಾಡ್ಲಕ್ಕೆ ಹೋಗಿ ಗದ್ದಲಕ್ಕೆ ಬೀಳ್ಬಾರ್ರಿ. ಜಾಕೋ ಬಿಂದು ನ ಕಬಹು ನಾಸೈ, ಬಲಿನ ಪತಲಿ ತೀತನ ಪರಕಾಸೈ. 73ನೇ ಚೌಪಾಯಿ ಮತ್ತೆ 224ನೇ ವಿಷಯಾಂಕ. ಯುವತಿಯ ಸಂಘದಿಂದ ವೀರ್ಯನಾಶ ಅಂತ 5ನೇ ತರಂಗ
ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ ನಡೆದದ. ಇಲ್ಲಿ 73ನೇ ಚೌಪಾಯಿ ಏನಂತಾರ, ಜಾಕೋ ಬಿಂದುನ ಕಬವು ನಾಸೈ ಬಲಿನ ಪತಲಿ ತೀತನ ಪರಕಾಸೈ. ಅಂದ್ರೆ ಏನಂದ್ರ, ಜಾಕೋ ಅಂದ್ರೆ ಯಾವಾತನ, ಬಿಂದು ಅಂದ್ರೆ ಈ ಒಂದು ಜ್ಞಾನ ವೀರ್ಯ ಮತ್ತೆ ಇನ್ನ ಒಂದೇನದ ಚಿತ್ತ ಸಮತೆ ಬ್ಯಾಲೆನ್ಸ್ ಇರೋದು. ಈ ರೀತಿ ಎಂದೂ ನಾಶ ಮಾಡ್ಕೊಳ್ಳಂಗಿಲ್ಲೋ, ಪತನ ಮಾಡಿಕೊಳ್ಳಂಗಿಲ್ಲೋ, ಅವನು ಅಶಕ್ತ ಆಗುವುದಿಲ್ಲ. ಅವನು ಅಶಕ್ತನೇ ಆಗಂಗಿಲ್ಲ, ಅವ ವೀಕ್ ಆಗಂಗಿಲ್ಲ. ಆತನ ಶರೀರ ಅಶಕ್ತ ಆಗಂಗಿಲ್ಲ, ಮತ್ತೆ ವೀಕ್ ಆಗಂಗಿಲ್ಲ, ಮತ್ತೆ ಚರ್ಮ ಸುಕ್ಕುಗಟ್ಟುವುದಿಲ್ಲ. ಅವನು ಚರ್ಮ ಸುಕ್ಕುಗಟ್ಟಂಗಿಲ್ಲ, ಮತ್ತೆ ಶರೀರ ಅಯೋಗ್ಯವಾಗುವುದಿಲ್ಲ. ಶರೀರ ಅಯೋಗ್ಯ ಆಗಿ ಏನಾಗ್ತದ, ಯಾಕರ ಬಂಕಿನಪ್ಪ ಈ ಶರೀರವಾದ್ರೆ ಸಾಕು ಅನ್ನಿಸ್ತಿರ್ತದಲ್ಲ, ಹಂಗ ಅನ್ನಂಗಿಲ್ಲ. ಇದರ ಲಾಭಗಳು ಹೇಳಕತ್ತಾರ ಅವರು. ಏನೇನಾಗ್ತದ, ಚರ್ಮ ಸುಕ್ಕುಗಟ್ಟಂಗಿಲ್ಲ, ಶರೀರ ಅಯೋಗ್ಯ ಆಗಂಗಿಲ್ಲ, ಅವನು ಅಶಕ್ತ ಆಗಂಗಿಲ್ಲ. ನ ಫಲಿತ, ನ ಫಲಿತ ಅಂತಂದ್ರೆ ತಲೆಗೂದಲು ಮತ್ತೆ ಮೈ ಮೇಲಿನ ಕೂದಲು ಬೆಳ್ಳಗಾಗಂಗಿಲ್ಲ. ಕೂದಲುಗಳು ಬೆಳ್ಳಗಾಗ್ತಾವ ವಯಸ್ಸಾದ್ಮೇಲೆ, ಹಂಗ ಕೂದಲು ಬೆಳ್ಳಗಾಗಂಗಿಲ್ಲ. ತಿಹಿತನ ಪರಕಾಸೈ ಅಂದ್ರೆ ಆತನ ತನುವು ಶರೀರ ಏನಾತಂದ್ರ ಪ್ರಕಾಶಮಾನವಾಗಿ ತೇಜೋಮಯವಾಗುತ್ತದೆ. ಇದು ಮನುಷ್ಯ ಈ ಶರೀರ ಮೇಂಟೈನ್ ಮಾಡೋದ್ರೊಳಗ ಎಷ್ಟು ಮುಂದುವರೆದಾನ ಅನ್ನೋದು ತೋರಿಸ್ತದೆ. ಇದು ತಲೆಯಲ್ಲಿ ಕೂದಲು ಬೆಳಗಾಲಾರ್ದಂಗ, ಬಾಯನ ಹಲ್ಲು ಉದುರ್ಲಾರ್ದಂಗ. ಒಬ್ಬ ವಕೀಲ್ ಇದ್ನಂತ, ವಕೀಲ್. ಅವನು ಬಹಳಷ್ಟು ಕೇಸ್ ಡೀಲ್ ಮಾಡ್ತಿದ್ನಂತ. ಒಂದಿನ ಬಾಂಧನಪ್ಪ ಅವ್ರ ಮನೆಗೆ, ಯಾರು ಯಮಧರ್ಮ ಬಂದ. ಅವನ ಆಯುಷ್ಯ ಮುಗಿದಿತ್ತು, ಯಮಧರ್ಮ ಬಂದು ನಡಿಯಪ್ಪ ನಿಂದ ಆಯುಷ್ಯ ಮುಗಿದದ ಹೋಗಮ್ಮ ಅಂದ. ಅವ ವಕೀಲನೇ ಇದ್ದ. ಹಂಗೆಲ್ಲ ನಾವು ಎಲ್ಲಿ ಬರಂಗಿಲ್ಲ ಅಂದ. ಬರಂಗಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ ಅಂತಂದ್ರೆ ಹೆಂಗಾಗ್ತದ, ಮ್ಯಾನ್ ಹ್ಯಾಂಡ್ಲಿಂಗ್ ಕೇಸ್ ಹಾಕ್ತೀನಿ ನಿನ್ ಮೇಲ ಅಂದ. ಏನ ಇವನ ನಮ್ಮ ಮೇಲೆ ಕೇಸ್ ಹಾಕ್ತ್ಯಾ, ಅದೇ ಹೆಂಗ್ ಕೇಸ್ ಹಾಕ್ತಿದ್ ನೋಡಮ್ಮ, ನೀ ಬರ್ಬೇಕೀಗ ಅಂದ. ನಾ ಬರ್ಬೇಕಂದ್ರೆ ನೋಡಪ್ಪ ವಾರಂಟ್ ಇರಬೇಕು ಅಂದ್ರೆ ಬರ್ತೀನಿ ಅಂತ. ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಕ್ ಬಂದೀವಿ ನಾವು, ವಾರಂಟ್ ಇದ್ರೆ ಬರ್ತೀನಿ ಅಂತ. ವಾರಂಟ್ ಏಸರೆ ವಾರಂಟ್ಗಳು ಕಳಿಸೀವಿ, ನೀ ಬಂದೇ ಇಲ್ಲ, ಅದ್ರ ಸಲುವಾಗಿ ನಾವೇ ಬಂದೀವಿ ಅಂದ್ರೆ ಅವ್ರು ಯಮದೂತರು. ಎಲ್ಲಿ ಒಂದು ವಾರಂಟ್ ಬಂದೇ ಇಲ್ಲಲ್ಲ ಅಂತ. ಫಸ್ಟ್ ವಾರಂಟ್ ತಲೆ ಕೂದಲು ಬೆಳ್ಳಗೆ ಮಾಡಿದ್ದೆವು ಬಾ ಅಂತ. ನೀ ಏನ್ ಮಾಡಿದಿ, ಆ ತಲೆ ಕೂದಲಿಗೆ ಬಣ್ಣ ಹಚ್ಕೊಂಡು ಅಲ್ಲೇ ಕೂತಿ, ಬರಲೇ ಇಲ್ಲ ನೀನು. ಫಸ್ಟ್ ವಾರಂಟಿಗೂ ನೀನ್ ಮಾತು ಕೇಳಲಿಲ್ಲ. ಸೆಕೆಂಡ್ ವಾರಂಟ್ ಬಾಯನ ಹಲ್ಲೆಲ್ಲ ಉದುರಿಸ್ಬಿಟ್ಟವು, ವಯಸ್ಸಾಗ್ಯದ ಅಂತೇಳಿ ಏನ್ ದಿನ ತಿನ್ಕೋತಿರ್ತೀವಿ, ಸಾಕು ಬಾ ಅಂತ. ಏನ್ ಮಾಡ್ದಿ, ಎಲ್ಲ ಹಲ್ಲುಗಳು ಹಳಿವು ಮೆತ್ತಗಾದ ಎಲ್ಲ ತೆಗೆದು ಹೊಸ ಹಲ್ಲಿನ ಸೆಟ್ ಹಾಕೊಂಡು ಅಲ್ಲೇ ತಿನ್ಕೋತ ಕೂತಿ, ಬರಲೇ ಇಲ್ಲ. ಸೆಕೆಂಡ್ ವಾರಂಟ್. ಥರ್ಡ್ ವಾರಂಟ್ ಎಲ್ಲ ಚರ್ಮ ಸುಕ್ಕುಗಟ್ಟಂಗ ಮಾಡಿದೆವು, ಎಲ್ಲ ವಯಸ್ಸಾಗಿ ಚರ್ಮ ಎಲ್ಲ ಮೆತ್ತಗಾದಂಗೆ ಮಾಡಿದೆವು. ಅದಕ್ಕೆ ಫೇರ್ ಅಂಡ್ ಲವ್ಲಿ ಅವು ಇವು ಕ್ರೀಮ್ಗಳು ಬರ್ಕೊಂಡು, ನೋ ಮಾರ್ಕ ಕ್ರೀಮ್ ಹಚ್ಕೊಂಡು ಅಗ್ದಿ ಮೀರಿ ಮೀಚ್ಕೋತ ಅಲ್ಲೇ ಕುಂತಿ. ನಾಲ್ಕನೇ ವಾರಂಟ್ ಕಣ್ಣೆಲ್ಲ ಕಾಣ್ಲಾರ್ದಂಗೆ ಮಾಡಿಟ್ಟು ಚಸ್ಮಾ ಹಾಕೊಂಡಿ ಹೋಗಿ ಕೂತಿ ಅಲ್ಲೇ. ಒಟ್ಟ ನಿನಗೆ ಯಾವ ವಾರಂಟ್ ಕೊಟ್ಟರು ನೀ ಬರುವಲ್ಲಿ, ನೀ ಇಲ್ಲೇ ಉಳಿಲಕ್ಕೆ ಪ್ರಯತ್ನ ಮಾಡ್ಲಕತ್ತಿದಿ. ಅದಕ್ಕೆ 4 ವಾರಂಟ್ ಕೊಟ್ಟರು ಬಂದಿಲ್ಲಲ್ಲ ಇವನು, ಎಳ್ಕೊಂಬರ್ರಿ ಅಂತೇಳಿ ನಮ್ಮ ಯಮಧರ್ಮ ಕಳಚನ. ಅದಕ್ಕೆ ನಾವು ನಿನ್ನ ಕರ್ಕೊಂಡು ಹೋಗಕ್ ಬಂದೇವೆ ನೋಡ. ಹಿಂಗ ಇದೇನದ, ಈ ಶರೀರದೊಳಗೆ ಉಳಿಬೇಕನ್ನೋ ಪ್ರಯತ್ನ ಈ ಮನುಷ್ಯಂದು. ಇದು ಜ್ಞಾನದ ಕೆಲಸ ಏನ್ರಿ? ಎಲ್ಲರೇ ಶರೀರ ಚೆನ್ನ ಇಟ್ಕೋಬೇಕು, ಇದ್ರೊಳಗೆ ಉಳಿಬೇಕು.
ಇದು ಜ್ಞಾನ ಅಂತೀರ ಅಜ್ಞಾನ ಅಂತೀರ ಏನಂತೀರ? ಇದೆಲ್ಲ ಸೀರಿಯಸ್ ಮ್ಯಾಟ್ರ್. ಎಲ್ಲರೂ ಇದೇ ಮಾಡ್ತಿರ್ತೀವಿ. ಶರೀರ ಚಂದ ಇಟ್ಕೋಬೇಕು, ದವಾಖಾನಿಗೆ ಹೋಗ್ಬೇಕು, ಔಷಧ ಕೊಡ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, ತೊಳಿಬೇಕು, ಬಳಿಬೇಕು, ಇದಕ್ಕೆ ಚಂದ ಇಟ್ಕೋಬೇಕು, ಇದ್ರೊಳಗೆ ಇರಬೇಕು. ನೀವು ಅದ್ರೊಳಗೆ ಇರ್ಬೇಕಂತ ಪ್ರಯತ್ನ ಮಾಡಿದ್ರು ಸಹಿತ ಏನಾಗಕತ್ತದ? ಅದು ಇರ್ಲಕ್ ಸಾಧ್ಯ ಅದ ಏನಂಗ? ಅದ್ರೊಳಗೆ ಕಡಿತಾ ನೀವು ಎಷ್ಟು ಮೇಂಟೈನ್ ಮಾಡಿದ್ರೆ ತಲೆ ಕೂದಲು ಬೆಳಗಾಲದಂಗ ಆದ್ರೇನು, ಹಲ್ಲು ಸೆಟ್ ಹಾಕಿಸ್ಕೊಂಡ್ರೇನು, ಹೆಂಗ್ರಿ? ಎಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಮಾಲಿಶ್ ಮಾಡಿದ್ರೇನು, ಏನ್ ಮಾಡಿದ್ರು ಪರ್ಮನೆಂಟ್ ಆಗಿ ಅದ್ರ ಇರ್ತೀರೇನು? ಸಾಧ್ಯನಾ? ಪ್ರಶ್ನೆಗೆ ಉತ್ತರ ಅವ ನಿಮ್ಮಲ್ಲಿ? ಮೀರಿ ಮೀರಿ ಮಿಂಚಂಗ ತೇಜೋಮಯವಾದ ಶರೀರ ಹೊಂದಿದ್ರೂ ಸಹಿತ ಇದೇ ಯೋಗದ ಬೆನ್ನ ಹತ್ತಿ ಹಿಮಾಲಯದಾಗ ಹೋಗ್ಬಿಟ್ಟಾರ ಜನ. ಹಿಮಾಲಯ ತುಂಬಾ ಕುಂತಾರ, ಎಲ್ಲಿ ಬೇಕಲ್ಲೇ ಕುಂತಾರ ಅವ್ರು ತಪಸ್ವಿಗಳು. ಅದು ಏನದ ಹಿಮಾಲಯದೊಳಗೆ ವಾದಂಗ ಏನಾಗ್ತದಂದ್ರ ಆಯುಷ್ಯ ಹೆಚ್ಚಾಗ್ತದ, ಶ್ವಾಸ ನಿಧಾನ ಆಗ್ತತ್ ಹೋಗ್ತದ, ಆಯುಷ್ಯ ಹೆಚ್ಚಾಗ್ತತ್ ಹೋಗ್ತದ. ಸಾವಿರಾರು ವರ್ಷಗಟ್ಲೆ ಇನ್ನ ಬದುಕಿದವ್ರು ಹಂಗೆ ಅದಾರ, ಅವ್ರು ಸತ್ಯ ಇಲ್ಲ. ಅಷ್ಟು ವರ್ಷ ಬದುಕಿ ಏನ್ ಮಾಡ್ಲಕತ್ತಾರ ಅವರು? ಬ್ರಹ್ಮಜ್ಞಾನ ಸಾಧನೆ ಮಾಡ್ಲಕತ್ತಾರೇನವರು? ಆಯುಷ್ಯ ಉಳಿಸ್ಕೊಳ್ಳೋದು ಒಂದೇ ಸಾಧನೆ ಅವ್ರದ್ದು, ಯೋಗಿಗಳು. ಹೇಳಕತ್ತದ ಕರೆಕ್ಟ್ ಅದ ತಪ್ಪದ? 1000 ವರ್ಷ ಬದುಕಿ ಏನ್ ಮಾಡ್ಲಕತ್ತಾರ ಅವರು? ಧ್ಯಾನ, ತಪಸ್ಸ, ಜಪ ಇವೇ ಮಾಡಿ ಆಯುಷ್ಯ ವೃದ್ಧಿ ಮಾಡ್ಕೊಳಕತ್ತಾರ. ಏನಾಗಬೇಕಾಗಿದೆ ಹೇಳ್ರಿ? ಈಗ ನಮಗ ಆಯುಷ್ಯ ವೃದ್ಧಿ ಆಗ್ಬೇಕೇನು? ಮೋಕ್ಷ ಆಗ್ಬೇಕ, ಆಯುಷ್ಯ ವೃದ್ಧಿ ಆಗ್ಬೇಕ ಹೇಳ್ರಿ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗದು ಮನುಷ್ಯ ಜನ್ಮದ ನಿಜವಾದ ಗುರಿ. ಆಯುಷ್ಯ ವೃದ್ಧಿ ಆಗದ ನಿಜವಾದ ಗುರಿ ಅಲ್ಲ. ನಿಮ್ಮ ಶರೀರ ಮಿರಿ ಮಿರಿ ಮಿಂಚಂತ ಒಂದು ತಳ ತಳ ಹೊಳೆ ಅಂತ ಶರೀರ ಮಾಡ್ಕೊಳ್ಳೋದು ಅದು ನಮ್ಮ ಗುರಿ ಅಲ್ಲ. ತಲೆ ಕೂದಲು ಬೆಳಗಾಲಾರ್ದಂಗೆ ಇರೋದು, ತಲೆ ಕೂದಲು ಉದುರ್ಲಾರ್ದಂಗೆ ಇರೋದು, ಬಾಯನ ಹಲ್ಲು ಹೋಲಾರ್ದಂಗೆ ಮೇಂಟೈನ್ ಮಾಡೋದು ನಮ್ಮ ಗುರಿ ಅಲ್ಲ. ಅವು ಏನ್ ಮಾಡಿದ್ರು ಒಂದಿನ ಹೋಗಬೇಕು, ಏನ್ ಮಾಡಿದ್ರು ಒಂದಿನ ಹೋಗಬೇಕು. ಅಂಥದ್ದು ಹೋಗೋದು, ಹೋಗ ಶರೀರಕ್ಕೆ ನೀವು ಏನ್ ಮಾಡಿದ್ರು ಒಂದಿನ ಅದು ಹೋಗೆತ್ತದ ಶರೀರ. ಅದಕ್ಕ ಇಂಥ ಒಂದು ಕೆಲಸ ಮಾಡುವುದಕ್ಕ ಏನಾಗ್ತದ? ಇದು ಮಾಡೋದ್ರಿಂದ ಉಪಯೋಗ ಆದ ಇಲ್ಲ? ಇದು ಮಾಡೋದ್ರಿಂದ ಏನಾದ್ರು ಉಪಯೋಗ ಆದ ಇಲ್ಲ? ನಾನೇನು ಇದು ಉಪಯೋಗ ಇಲ್ಲ ಅಂತ ಹೇಳಕತ್ತಿಲ್ಲ. ಏನ್ ಉಪಯೋಗ ಆಗ್ತದೆ ಹೇಳ್ರಿ ಇವೆಲ್ಲ ಸಾಧನೆ ಮಾಡೋದ್ರಿಂದ? ಲೌಕಿಕ ಭೋಗ ವಿಷಯಗಳ ಆಸಕ್ತಿ ಕಡಿಮೆ ಮಾಡಿಕೊಂಡು ಈ ಕಡೆ ನೀವು ಏನೋ ಒಂದು ಮಾಡ್ಕೊತಿರ್ತೀರಿ. ಬ್ರಹ್ಮಜ್ಞಾನದ ಪರಿಚಯ ಇಲ್ಲ, ಆದ್ರೂ ಲೌಕಿಕ ಭೋಗದೊಳಗೆ ಇಲ್ಲ. ಇದೇನದ ಮಿಡಲ್ ಕ್ಲಾಸ್ ಕೆಲಸ ನಡೆದದ. ಶರೀರ ಬಿಟ್ಟು ಬ್ರಹ್ಮಜ್ಞಾನಿ ಆಗಿಲ್ಲ, ಶರೀರ ಹಿಡ್ಕೊಂಡದಿರಿ, ವಿಷಯ ಭೋಗದೊಳಗೆ ಮುಳುಗಿ ಹಾಳಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದೀರಿ? ಸಮಥಿಂಗ್ ಶರೀರವನ್ನ ಚಂದ ಇಟ್ಕೋಬೇಕ ಪ್ರಯತ್ನ ಮಾಡ್ಲಕತ್ತೀರಿ. ಇಂಥದ್ದು ಮಾಡೋದ್ರಿಂದ ಏನು ಉಪಯೋಗ ಅದ? ಇದು ನಮ್ಮ ಮೋಕ್ಷಕ್ಕೆ ಉಪಯೋಗ ಅದ ಇಲ್ಲ? ವಿಚಾರ ಮಾಡಿ ಹೇಳ್ರಿ. ಕರ್ಮ ಯೋಗ ಮಾಡೋದ್ರಿಂದ ನಮ್ಮ ಮೋಕ್ಷಕ್ಕೆ ಉಪಯೋಗ ಆದ ಇಲ್ಲ? ಇದು
ಏನ್ರಿ? ಕರ್ಮ ಉಪಾಸನೆಗಳು ಬೇಕ್ರಿ. ಅದೇ ಮತ್ತೆ ಇದೇನು ಉಪಯೋಗ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದರಿಂದ ಏನಾಗ್ತದಂದ್ರ ವಿಷಯ ಭೋಗದಿಂದ ಹಾಳಾಗದ್ ತಪ್ಪು. ಕರ್ಮ ಉಪಾಸನೆಗಳು ಮಾಡೋದ್ರಿಂದ ಏನಾಗ್ತದ, ವಿಷಯ ಭೋಗಗಳಿಂದ ಈ ಶರೀರ ಜಲ್ದಿ ಹಾಳಾಗ್ತದಲ್ಲ, ಆ ಹಾಳಾಗೋದು ತಪ್ಪುತ್ತದ. ಸೆಕೆಂಡ್ ಏನಾಗ್ತದ, ಅಂತಃಕರಣ ಹದ ಆಗ್ತದ. ನಮ್ಗೆ ಬೇಕಾಗಿರೋದೇನದ, ಅಂತಃಕರಣ ಹದ ಆಗಿ ಆ ಮೋಕ್ಷದ ಬ್ರಹ್ಮಜ್ಞಾನ ರಿಸೀವ್ ಮಾಡ್ಕೊಳಕ ಯೋಗ್ಯ ಆಗ್ತದ ಕರ್ಮ ಉಪಾಸನೆ ಮಾಡೋದ್ರಿಂದ. ಅದು ಬಹಳ ಮುಖ್ಯ ಅದ. ಈಗ ನೀವು ಬಟ್ಟಿ ಒಗಿಬೇಕಂತೇಳಿ ಬಟ್ಟಿ ನೀವೇನ್ ಮಾಡ್ತೀರಿ, ನೀರಾಗಿ ತೊಯಿಸ್ತೀರಿ. ತೊಯಿಸ್ಬೇಕಂತ ಹೇಳಿಕೆ ನೀರಾಗಿ ನೀವು ಬಟ್ಟೆ ಮುಣಗಿಸಿದ್ರಿ ಅಂದ್ರೆ ಅದು ನೀರೇ ಮುಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಪ್ಲಾಸ್ಟಿಕ್ ಗತ್ಲೆ ನೀರೇ ನುಂಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಈಗ ಪ್ಲಾಸ್ಟಿಕ್ ನೀರಾಗಿ ಮುಣಗಿಸಿದ್ರೆ ನೀರು ನುಂಗುತ್ತದೆ, ಅದು ರಬ್ಬರು ಪ್ಲಾಸ್ಟಿಕ್ ನೀರು ಹಚ್ಕೊಳ್ಳಾರ್ದಂಗೆ ಇರ್ತದೆ, ಹೌದಲ್ರಿ? ಬಟ್ಟೆ ಆದ್ರೆ ನೀರಾಗಿ ಮುಣಗಿಸಿದ್ರೆ ನೀರು ನುಂಗುತ್ತದೆ. ಬಟ್ಟೆ ಸ್ವಚ್ಛ ಆಗ್ಬೇಕಾದ್ರೆ ನೀರು ನುಂಗಬೇಕ ಬೇಡ? ಸಾಬೂನ್ ನೀರಾಗಿ ಮುಣಗಿಸ್ತೀರಪ್ಪ ಬಟ್ಟೆಗಳು. ಸಾಬೂನ್ ನೀರು ಮಾಡ್ತೀರಿ, ಬುರುಗ್ ಮಾಡ್ತೀರಿ, ಪೌಡರ್ ಹಾಕಿ ಅದ್ರೊಳಗೆ ಬಟ್ಟೆ ಮುಣಗಿಸ್ತೀರಿ. ಮುಣಗಿಸಿದಾಗ ಅದು ಹಚ್ಕೊಳ್ಳಾರ್ದಂಗೆ ಇತ್ತಂತಂದ್ರೆ ಹೆಂಗ್ ಸ್ವಚ್ಛ ಮಾಡ್ತೀರಿ? ನೀರು ನುಂಗಬೇಕಿಲ್ಲ ಅದು ಬಟ್ಟೆ? ನೀರು ಉಣಬೇಕಲ್ಲ. ನೀರು ನುಂಗಲಿಲ್ಲ ಅಂದ್ರೆ ಹೆಂಗ? ಈಗ ಒಳಗ ದುರಹಂಕಾರಗಳು, ದುಶ್ಚಟಗಳು, ದುರ್ಬುದ್ಧಿ, ಮತ್ತೆ ಚಂಚಲ ಬುದ್ಧಿ, ಮತ್ತೇನೇನದವ ಎಲ್ಲ ಒಳಗೆ ಇಟ್ಕೊಂಡಿಕ್ಕೆ ಅದನ್ನ ಹೋಗಿ ಬ್ರಹ್ಮಜ್ಞಾನದಾಗ ಕುಂದಿರ್ಸಿದ್ರ ಅದು ಏನ್ ಮಾಡ್ತದ? ನೀರು ನುಂಗಲಾರ್ದ ಪ್ಲಾಸ್ಟಿಕ್ ಆದಂಗೆ ಆಗಿರ್ತದ. ಅದೇನಾಗಬೇಕು? ಬಟ್ಟೆ ಆದಂಗೆ ಆಗ್ಬೇಕು. ನೀರು ನುಂಗ್ಲಕ್ಕೆ ಯೋಗ್ಯ ಆಗ್ಬೇಕು. ನೀವು ಹಾಕಿದ ನೀರು ಅದು ಗಪ ಗಪ ನುಂಗಿತ್ತು, ಹಸಿ ಆಯ್ತು ಅಂದ್ರೆ ನಿಮಗೆ ಸಮಾಧಾನ ಆಗ್ತದೆ. ಬಟ್ಟೆನ ಹಸಿ ಆಗಲಿಲ್ಲ ಅಂದ್ರೆ ತಲೆ ಕೆಡ್ತದೆ ನಿಮ್ಗೆ. ವಾಟರ್ ಪ್ರೂಫ್ ಆಯ್ತಂದ್ರೆ ಏನ್ ಮಾಡ್ತಾರೆ? ನಮ್ಮ ಶರೀರಗಳು ಹೆಂಗಾಗ್ಯಾವ ಅಂದ್ರೆ ಬ್ರಹ್ಮಜ್ಞಾನ ಪ್ರೂಫ್ ಅದವು. ಒಳಗೆ ತಗೊಳಕ್ ತಯಾರಾಗಿಲ್ಲವು, ಬರೀ ಹೊರಗಿನ ಹೊರಗೆ. ಬೆಕ್ಕದಟ್ಟಾದ್ರೆ ಮುಳುಗಿದ್ರು ಬ್ರಹ್ಮಜ್ಞಾನ ಆ ಕಡೆ, ಗುಹೇಶ್ವರ ಅತ್ತಲೆ ನಾವೆಲ್ಲ ಇತ್ತಲೆ ಅಂತ ಹೇಳ್ತಾರೆ ಪ್ರಭುದೇವರು. ಎಷ್ಟು ಸಾಧನೆ ಮಾಡಿದ್ರು ಗುಹೇಶ್ವರ ಆ ಕಡೆ. ಪೂಜೆ ಮಾಡುವ ಕೈ ಕತ್ತಲೆ, ಕೈಯಾಗಿರೋದು ಲಿಂಗ ಕತ್ತಲೆ, ಎಲ್ಲ ಜಪ ಪ್ರಯತ್ನ ಏನ್ ಮಾಡಿದ್ರು ಯಾವ್ದ್ರಾಗೂ ಇದು ಮೋಕ್ಷದ ಜ್ಞಾನ ಇಲ್ಲವೇ ಇಲ್ಲ. ಬರೀ ಕತ್ತಲೆ 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 ಒಳಗೆ ನಮ್ದೆಲ್ಲ ಸಾಧನೆ ಮಾಡ್ಲಕತ್ತೀವಿ. ಗುಹೇಶ್ವರ ಅತ್ತಲೆ ನಾವು ಇತ್ತಲೆ ಅಂತ. ಅವನೆಕಡೆ ನಾವೆಕಡೆ ಬರೀ ಮಾಡ್ಲಕತ್ತೀವಿ ಸಾಧನೆ ಅಂತ ಬಹಳ ಚಂದ ವಿಡಂಬನಾತ್ಮಕವಾಗಿ ಪ್ರಭುದೇವರು ಹೇಳ್ತಾನೆ. ಹಂಗ ಏನ್ರಿ ವಾಟರ್ ಪ್ರೂಫ್? ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನ್ ಮಾಡಿದ್ರು ಗುಹೇಶ್ವರ ಆ ಕಡೆ, ನಾವ್ ಈ ಕಡೆ. ಅವನಿಗೆ ನಮ್ಗೆ ಸಂಬಂಧ ಇಲ್ದಂಗೆ ಆಗ್ಬಿಡ್ತೀವಿ. ಮಾತಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಸತ್ಸಂಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಏನ್ ಮಾಡಿದ್ರು ಎಲ್ಲ ಕತ್ತಲೆ, ಬೆಳಕಿಲ್ಲ ಇಲ್ಲ, ಪರಮಾನಂದ ಪ್ರಾಪ್ತಿ ಇಲ್ಲ, ಸರ್ವ ದುಃಖ ನಿವೃತ್ತಿ. ಅವನ ಆ ಕಡೆ, ನಾವು ಈ ಕಡೆ. ಹೀಗಾಗಿ ಏನದಂತಂದ್ರೆ ಅಂತಃಕರಣ ಹದ ಆಗುವುದಕ್ಕೆ ಕರ್ಮ ಮತ್ತು ಉಪಾಸನೆ ಮಾಡಬೇಕು. ಕರ್ಮ ಮತ್ತು ಉಪಾಸನೆ ಮಾಡ್ಕೊತೆ ಸಾಯ ತನಕ ಇರಬಾರ್ದು. ಸಾಯ ತನಕ ಕಡಿ ತನಕ ಅದೇ ಮಾಡ್ಕೊತಿರ್ಬಾರ್ದು. ಅಂತಃಕರಣ ಹದ ಆಗುವ ತನಕ ಅದು ಬೇಕಷ್ಟೆ. ಈಗ ನೀವು ಅಂತಃಕರಣ ಹದ ಆಗೋದಕ್ಕ ನೀವು ಏನ್ ಮಾಡಿದ್ರಿ? ಸಾಧನೆ ಮಾಡಿದ್ರಿ. ಈಗ ಬ್ರಹ್ಮಜ್ಞಾನದೊಳಗ ಮುಳುಗಿಬಿಟ್ಟಿರಿ. ಈಗ ನಿಮ್ಗೆ ಏನ್ ಮಾಡಿದ್ರು ಸರಿದಾಗ್ಲಕ್ ಆಗಂಗಿಲ್ಲ. ಬ್ರಹ್ಮಜ್ಞಾನ ಇಲ್ಲ ಅಂತಂದ್ರೆ ನಿಮ್ಗೆ ಜೀವ ಸಮಾಧಾನ ಇರಂಗಿಲ್ಲ. ಒಂದು ತಾಸರ ಹೇಳ್ಬೇಕು ಅಂತ ನಾಗರತ್ನಮ್ಮ, ದಿನ ಒಂದು ತಾಸರ ನಡಿಬೇಕು ಸತ್ಸಂಗ, ಪೂರ್ತಿ ಕ್ಯಾನ್ಸಲ್ ಮಾಡಬೇಡ್ರಿ. ಬಿಟ್ರೆ ಏನಾಗ್ತದ? ಬಟ್ಟೆ ಹೊಲಸಾಗಿದ್ದು ಅವೇ ಹೊಲಸು ಬಟ್ಟೆ ಹಾಕೊಂಡಿರ್ಬೇಕಾಗ್ತದ. 4 ದಿನ ಕ್ಯಾನ್ಸಲ್ ಮಾಡಿದ್ರೆ 4 ದಿನ ಅವೇ ಒಗಿಲಾರ ಬಟ್ಟೆ ಹಾಕೊಂಡು ನಿಂತಂಗ. ಒಗಿಲಾರ ಬಟ್ಟೆ ಹಾಕೊಂಡ್ರೆ ಏನಾಗ್ತದೆ? ಆರೋಗ್ಯ ಸರಿಗಿರಲ್ಲ. ಬೇಡ, ಒಂದು ತಾಸರ ಸತ್ಸಂಗ ನಡಿಬೇಕು, ದಿನ ಬಟ್ಟೆ ಒಕ್ಕೋಬೇಕಂತ ನಾಗರತ್ನ. ಹಂಗದ ಬಟ್ಟೆ ಒಗಿ ಕೆಲಸ ಸ್ವಚ್ಛ ಮಾಡ್ಕೊಳ್ಳೋದು.
ಅದಕ್ಕೆ ಇಲ್ಲೇನು ಅಂತಃಕರಣ ಹದ ಆಗ್ತದೆ. ಇದೇನು ಮಾಡಿದ್ರೆ ತಪ್ಪಂತಲ್ಲ, ಆದರೆ ಇದೇ ಮೋಕ್ಷ ಅಲ್ಲ, ಇದೇ ಗುರಿ ಅಲ್ಲ. ಶಂಕರಾಚಾರ್ಯರು ಕರ್ಮ ಮತ್ತು ಉಪಾಸನೆಗಳನ್ನ ಏನ್ ಮಾಡ್ಯಾರ, ತ್ಯಾಗ ಮಾಡುವ ಅಂತ ಹೇಳ್ತಾರ ಅಂತೇಳಿ ಅವ್ರ ಮೇಲೆ ಅಪವಾದ ಕೊಟ್ಟು ಬಿಟ್ಟಾರೆ ಇವರು ದ್ವೈತಿಗಳು. ಅದಕ್ಕೆ ಹೇಳಿದ್ರು ಕರ್ಮ ಉಪಾಸನೆ ತ್ಯಾಗ ಮಾಡತ್ತೆ ಯಾರು ಹೇಳ್ಯಾರ ಅಂತಂದ್ರೆ ಶಂಕರಾಚಾರ್ಯರು. ನಾನು ಹೇಳಕತ್ತೀನಿ, ಕರ್ಮ ಉಪಾಸನೆ ಮಾಡ್ರಿ, ಅಂತಃಕರಣ ಹದ ಆದ್ಮೇಲೆ ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬ್ರಹ್ಮಜ್ಞಾನಕ್ಕೆ ಒಲದು ಬಿಡ್ತು, ಆವಾಗ ನೀವು ಕರ್ಮ ಉಪಾಸನೆ ಮಾಡುವ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಮಾಡ್ರಿ, ಬೇಡಾದ್ರೆ ಬಿಡ್ರಿ. ನೀವು ಮಾಡಿದ್ದು ಯಾರಿಗೆ ಉಪಯೋಗ ಆಗ್ತದ ಅಂದ್ರೆ ಅದು ನಿಮಗೆ ಉಪಯೋಗ ಆಗಂಗಿಲ್ಲ. ನೀವು ಏನು ಮನೆಗೆ ಸಣ್ಣ ಹುಡುಗರು ಅವು ನಿಮ್ಮನ್ನು ನೋಡಿಕೆ ಪೂಜೆ ಮಾಡೋದು ಕಲೀಲಿ ಅಂತಂದ್ರೆ ಇನ್ನೊಬ್ಬರಿಗೆ ಆದರ್ಶ ಆಗೋದಕ್ಕೆ ನಿಮ್ಮದು ಪೂಜೆ ಕರ್ಮ ಉಪಾಸನೆಗಳಾಗ್ತವೆ ಹೊರತು ಅದರಿಂದ ನಿಮಗೇನು ಉಪಯೋಗ ಇರಲ್ಲ. ಯಾರ್ದಾರೆ ನಿಮ್ಮ ಮನೆಗೆ ಬಂದೇವಂತಂದ್ರೆ ಹಳೆ ಮುದುಕರು ಅಂತವ್ರು ಇದ್ರಂದ್ರೆ ಅವ್ರ ಮುಂದೆ ಕೂತು ಲಿಂಗ ಪೂಜೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಾಗ ಸಣ್ಣ ಸಣ್ಣ ಮಕ್ಕಳು ಸ್ವಸ್ಥರು ಅವು ಏನಾರು ಇದ್ದು ಅಂದ್ರೆ ಅವು ಪೂಜೆ ಮಾಡ್ಕೊಳ್ಳಾರ್ದು ಇದ್ದು ಅಂತಂದ್ರೆ ಅವು ನಮ್ಮನ್ನು ನೋಡ್ಲಿ ಪೂಜೆ ಮಾಡ್ಕೊಳ್ಳತ್ತೇಳಿ ಒಂದ್ ಸ್ವಲ್ಪ ಅರ್ಬಟ್ ಪೂಜೆ ಮಾಡ್ಬೇಕು. ಅದನ್ನ ಬಿಟ್ಟಿಗೆ ಆ ಪೂಜೆ ಮಾಡೋದ್ರಿಂದ ನಮಗೇನು ಉಪಯೋಗ ಇಲ್ಲ. ಅದೇ ಟೈಮ್ ಮತ್ತೆ ಬೇರೆ ಎದಕ್ಕಾರೆ ಉಪಯೋಗ ಮಾಡ್ಕೊಂಡ್ರೆ ಬರ್ತು, ಏನ್ ತೊಂದರೆ ಇಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಆದರ್ಶ ಆಗೋದಕ್ಕೆ ಅದು ಪೂಜೆ. ನೀವು ಯಾವಾಗ ಬ್ರಹ್ಮಜ್ಞಾನಕ್ಕೆ ಇಳಿದು ಬಿಟ್ಟಿರಿ, ನಿಮಗೆ ನಿಮ್ಮ ಪೂಜೆಲಿಂತ ಏನೇನು ಉಪಯೋಗ ಇಲ್ಲ. ಅದು ಏನೋ ಒಂದು ಘನಕಾರ್ಯ ಮಾಡೀವಿ ಅಂತ ಅನ್ಸಂಗೇ ಇಲ್ಲ ನಿಮಗೆ. ಈ ಬ್ರಹ್ಮಜ್ಞಾನದ ನಾಲೆಜ್ ಇರ್ಲಾರ್ದಾಗ, ಇದ್ರದ್ದು ಒಂದು ಪರಿಚಯ ಇರ್ಲಾರ್ದಾಗ ನೀವೇನು ಪೂಜಾ ಪಾಠ ಮಾಡಿರಿ, ಅವಾಗ ನಿಮ್ಗೆ ಅದೇನೋ ದೊಡ್ಡ ಘನಕಾರ್ಯ ಮಾಡಿ ನೆನಪಿರ್ತದೆ. ಈಗ ನಿಮ್ಗೆ ಏನೇನು ಅನ್ಸಂಗಿಲ್ಲ ಅದರಿಂದ. ಅದಕ್ಕೆ ಈ ಸಾಧನೆ ಮಾಡೋದಕ್ಕ ಏನ್ ಮಾಡ್ತಾರಪ್ಪ ಯೋಗಿಗಳು ಅಂತಂದ್ರೆ ಖೇಚರಿ ಮುದ್ರೆಯನ್ನು ಮಾಡುತ್ತಾರೆ. ಖೇಚರಿ ಮುದ್ರೆ ಮಾಡ್ತಾರೆ. ಖೇಚರಿ ಮುದ್ರೆ ಕೇಚರಿ ಮುದ್ರೆ ಯೋಗ ಇದೇನದ, ಅದರಿಂದ ಅವರ ವೀರ್ಯ ಭದ್ರವಾಗಿ ರಕ್ಷಿಸಿಕೊಂಡು ಶ್ರೇಷ್ಠರಾಗುತ್ತಾರೆ, ವಿಶೇಷರಾಗುತ್ತಾರೆ. ವೀರ್ಯ ರಕ್ಷಣೆ ಮಾಡ್ಕೊಳಕ ಖೇಚರಿ ಮುದ್ರಾ ಯೋಗ ಮಾಡಿ ಅವರು ಶ್ರೇಷ್ಠರಾಗ್ತಾರ, ವಿಶೇಷ ಆಗ್ತಾರಂತ. ಏನ್ ಖೇಚರಿ ವಿದ್ಯೆ ಮಾಡ್ತಾರಂದ್ರ ನಿಮ್ಮ ಬುಕ್ನಾಗೆ ಅದ 229ನೇ ಪುಟದೊಳಗ ಪೇಜ್ ನಂಬರ್ 259. ಇದು 29ನೇ ಪುಟದೊಳಗ ಟಿಪ್ಪಣಿ 259. ಟಿಪ್ಪಣಿ 259 ಏನದಪ್ಪ ಅಂದ್ರೆ, ಇದು ನಾಳೆ ಹೇಳಮ್ಮ, ಟೈಮ್ ಆಯ್ತು, 7:30 ಆಗ್ಯದ. ಖೇಚರಿ ಮುದ್ರಾ ನಾಳೆ ಹೇಳಮ್ಮ, ಇವತ್ತೇ ಹೇಳಮ್ಮ, ಏನ್ ಮಾಡ್ತೀರಿ? ನಾಳೆ ಹೇಳಮ್ಮ. ಇದು ಮುದ್ರಾ ಚಾಲು ಆಯ್ತಂದ್ರೆ ಮತ್ತಿದು 8:30 ಹೋಗ್ತದೆ. ಇಂಥವೇನಾರು ಸಿಕ್ಕು ಅಂತಂದ್ರ ಓದ್ ಕೇಳ್ಕೊತೀವಿ. ಇಲ್ಲೇನ್ ಹೇಳ್ತಾರ, ಆ ಮುದ್ರಗಳು ವೀರ್ಯ ರಕ್ಷಣೆಗಾಗಿ ನೀವೇನು ಮಾಡಕ್ ಹೋಗ್ಬೇಡ. ಅದೇನ್ ರಕ್ಷಣೆ ಮಾಡ್ಕೊಂಡ್ರೆ ಅಟೆ, ಖರ್ಚಾದ್ರೆ ಅಟೆ, ಬ್ರಹ್ಮಜ್ಞಾನಿ ಆಗೋದು ಬಹಳ ಮುಖ್ಯ ಅದ. ಹಿಂಗಾಗಿ ಅದು ಯೋಗಿಗಳು ಹೆಂಗ್ ಮಾಡ್ತಾರಂತ ಒಂದು ಪದ್ಧತಿ ಹೇಳಕತ್ತಾರ. ಆ ಪದ್ಧತಿ ಪ್ರಕಾರ ನೀವು ಸುಮ್ಮನೆ ವಿಷಯ ತಿಳ್ಕೋಬೇಕು, ಮಾಹಿತಿಗಾಗಿ, ಇದಷ್ಟೇ, ಪ್ರಯೋಗ ಮಾಡೋದಕ್ಕಾಗಿ ಅಲ್ಲ ಅಂತೇಳಿ ಮೇಲ 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 ಹೇಳಕತ್ತೀನಿ. ಅದಕ್ಕೇನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬೇಡ. ಓಕೆ, ಇವತ್ತು ಹೇಳಿದ್ದೇನಾದ್ರು ಉಪಯೋಗ ಆಯ್ತಾ? ಕರ್ಮ ಉಪಾಸನೆಗಳು ಬೇಡ ಅಂತ ಅಲ್ಲ, ಕರ್ಮ ಉಪಾಸನೆ ಬೇಕು. ಅಂತಃಕರಣ ಹದ ಆಗುವುದಕ್ಕ, ಅಂತಃಕರಣ ಹದ ಆದ್ರೆ ಏನಾಗ್ತದಂದ್ರೆ ಬ್ರಹ್ಮಜ್ಞಾನ ಗ್ರಹಣ ಮಾಡುವುದಕ್ಕೆ ಯೋಗ್ಯ ಆಗ್ತದ. ಈ ದೇಹ ನಾನಲ್ಲ ಅನ್ನಂಥದ್ದು ಒಂದು ನಿಶ್ಚಯ ಜ್ಞಾನ ಮಾಡ್ಕೊಳ್ಳಕ್ಕ ಯೋಗ್ಯ ಆಗ್ತದ. ಮತ್ತೆ ಆತ್ಮನೇ ನಾನದೀನಿ ಅನ್ನಂಥದ್ದು ಸ್ವರೂಪದ ಭಾನ ಮಾಡ್ಕೊಳ್ಳಕ್ಕ ಯೋಗ್ಯ ಆಗ್ತದ.
ಆ ಯೋಗ್ಯತೆ ಪಡ್ಕೋಬೇಕಾದ್ರೆ ಕರ್ಮ ಉಪಾಸನೆಗಳು ಮಾಡಬೇಕು. ಕರ್ಮ ಉಪಾಸನೆಗಳು ಒಂದು ಲೆವೆಲ್ ತನಕ ಮಾಡಬೇಕು. ಅದೇ ಮಾಡ್ಕೋತ ಸಾಯ ತನಕ ಅದೇ ಮಾಡ್ಕೋತಿದ್ರ ಹೊತ್ತು ಮುಳುಗಿ ರಾತ್ರಿ ಆಗತನ ಕುಳ್ಳು ಬೆರಣಿ ಆಯ್ಕೋತಿದ್ರ ಅಡಿಗೆ ಯಾವಾಗ ಮಾಡ್ಕೊಂಡು ಉಣ್ತೀರಿ ಅಂತ ಹಂಗೆ ಶಂಕರಾಚಾರ್ಯರ ಸಹಿತ ಯಾವನೋ ಒಬ್ಬ ಮುತ್ಯ ಶ್ಲೋಕಗಳು ಬೈಪಾಟ್ ಮಾಡ್ಕೊತ ಕೂತಿದ್ನಂತ ನದಿ ದಂಡಿ ಕೂತು. ಅದಕ್ಕೆ ಅವ ಹೇಳಿದ್ನಂತ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢ ಮತ್ತೆ. ನೀ ಏತು ಶ್ಲೋಕಗಳು ಬೈಪಾಟ್ ಮಾಡಿದ್ರು ಅವು ಏನು ನಿನ್ ಸಂಗಟ ಮೋಕ್ಷ ಒಯ್ಯಂಗಿಲ್ಲ. ಅವು ನಿಮ್ಮ ಗೋವಿಂದನ ಭಜನೆ ಮಾಡು, ಪರಮಾತ್ಮನನ್ನ ತಿಳ್ಕೊ ಅಂತ ಹೇಳಿದ್ರು. ಹಂಗ ಏನದ ಕರ್ಮ ಉಪಾಸನೆ ಕೊನೆ ತನಕ ಅದೇ ಮಾಡ್ಕೊತ ಕುಂದಿರಬಾರ್ದು. ಒಂದು ಲೆವೆಲ್ ತನ ಮಾಡಿದ ಮೇಲೆ ಮುಂದೆ ಅವು ಮಾಡೋ ಅವಶ್ಯಕತೆ ಇಲ್ಲ. ಅವರಿಂದ ನಿಮಗೆ ಉಪಯೋಗ ಇಲ್ಲ. ನಿಮ್ಮ ಮನೆಯೊಳಗ ಸಣ್ಣ ಸಣ್ಣವರು ನಿಮ್ಮನ್ನ ನೋಡಿ ಮಾಡ್ಲಿ ಅವರು ಅಂತಂದ್ರೆ ಅವ್ರ ಮುಂದೆ ನೀವು ಅವೆಲ್ಲ ಹರ್ಕೊಂಡು ಕೂತು ದಿನ ಒಂದಿಟ್ಟು ಮಾಡ್ಕೊತಿದ್ರೆ ಏನನ್ನು ನೋಡುತ್ತಾರೆ, ಏನನ್ನು ಕೇಳುತ್ತಾರೆ, ಆ ಸಂಸ್ಕಾರ ಅವ್ರ ಮೇಲೆ ಉಂಟಾಗಿ ಅವರು ಮುಂದೆ ಅದೇ ದಾರಿ ಹಿಡಿಯುತ್ತಾರೆ. ಮನೆಗೆ ಸುತ್ತಮುತ್ತ ಯಾರು ಇಲ್ಲ, ನಾವೇ ಒಬ್ಬರಿಬ್ರು ಇದೀವಿ, ನಮ್ಮ ಸಲುವಾಗಿ ಅಂತ ಹೇಳಕ್ಕೆ ಅದೆಲ್ಲ ಹರ್ಕೊಂಡು ಕೂತು ಪೂಜೆ ಮಾಡ್ಕೋತ ಗಿಡದ ಪತ್ರಿ ಕಿತ್ಕೊಂಡು ಹೂವು ಕಿತ್ಕೊಂಡು ಅವೆಲ್ಲ ಲಿಂಗದ ಮೇಲೆ ಏರ್ಸ್ಕೋತ ಕುಂದ್ರದು ಅದು ಏನಾಗ್ತದ? ನಿಮಗೆ ಉಪಯೋಗ ಇಲ್ಲ. ನಿಮ್ಲಿಂತ ಇನ್ನೊಬ್ರಿಗೆ ಉಪಯೋಗ ಆಗ್ತದೆ. ಬ್ರಹ್ಮಜ್ಞಾನಿಗಳಿಗೆ ಅದರಿಂದ ಏನೂ ಉಪಯೋಗ ಇಲ್ಲ. ಆದ್ರೂ ವೀರಶೈವ ಪದ್ಧತಿ ಏನ್ ಹೇಳ್ತದ? ನಿಮಗೆ ಉಪಯೋಗ ಇರಲಿ ಬಿಡ್ಲಿ, ಸುಮ್ಮ ಬಾಯಿ ಮುಚ್ಕೊಂಡು ಮಾಡ್ಕೊತಿರ್ರಿ ಅಂತ ಹೇಳ್ತದೆ. ಆರೂಢ ಪದ್ಧತಿ ಏನ್ ಹೇಳ್ತಿರ್ತದ? ಉಪಯೋಗ ಇಲ್ಲ ಅಂದ್ರೆ ಅದ್ಯಾಕೆ ಮಾಡ್ಲಕ್ಕೋತಿದೆ, ಬಿಟ್ಟು ಬಿಡ ಕಡಿ ಅಂತ ಹೇಳ್ತಿರ್ತದೆ. ಹಿಂಗೆ ಎರಡು ಪದ್ಧತಿ ಅದಾವ. ನಿಮ್ಮ ಗುಣ ಸ್ವಭಾವ, ನಿಮ್ಮ ಸ್ವಭಾವ ಹೆಂಗದ? ವೀರಶೈವ ಪದ್ಧತಿ ಪ್ರಕಾರ ಅದ ಹೆಂಗಾಗ್ತದೆ, ಬಿಡಬಾರ್ದು ಪದ್ಧತಿ ಅದ ಮಾಡ್ರಿ. ಇಲ್ಲ ನಾವು ಆರೂಢ ಪದ್ಧತಿ ಏನು ಅವಶ್ಯಕತೆ ಇದ್ದಾಗ ಮಾಡ್ತೀವಿ, ಇಲ್ಲದಾಗ ಬಿಡ್ತೀವಿ ಬಿಡ್ರಿ. ಆದ್ರೆ ಆರೂಢ ಪದ್ಧತಿ ಒಳಗ ಬ್ಯಾಡತ್ತೆ, ನಿಮಗೆ ಉಪಯೋಗ ಇಲ್ಲ ಅಂತ ಹೇಳಿಕೆ ನೀವು ಬಿಟ್ರೆ ಮುಂದಿನವರಿಗೆ ಆ ದಾರಿ ಸಿಗಂಗಿಲ್ಲ. ನೀವು ಪೂಜಾ ಮಾಡೋ ವಿಧಾನ, ನಿಮ್ಮ ಜಪ ಧ್ಯಾನ ಮಾಡೋ ವಿಧಾನಗಳು ಮುಂದಿನವ್ರಿಗೆ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಅವ್ರು ಯಾರು ಪೂಜಾ ಮಾಡೋರು ಆಗಂಗಿಲ್ಲ, ಧ್ಯಾನ ಮಾಡೋರು ಆಗಂಗಿಲ್ಲ, ತಪಸ್ ಮಾಡೋರು ಆಗಂಗಿಲ್ಲ. ಹೀಗಾಗಿ ಮುಂದಿನವ್ರ ಸಲುವಾಗಿ ಒಂದು ಸ್ವಲ್ಪ ಅದು ಹಿಡ್ಕೊಂಡು ಕೂತು ಮಾಡಂತ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತಿನ ಪಾಠ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣಾರ್ಥಿ. ಜೈ ಜೈ ಶುದ್ಧ ಇದುವರೆಗೆ ಸದ್ಗುರುಗಳು 5ನೇ ತರಂಗದಲ್ಲಿ ಬರುವ 73ನೇ ಶ್ಲೋಕದ ಒಂದು ವಿವರಣೆಯನ್ನು ನಮಗೆಲ್ಲ ಬಹಳ ಸುಂದರವಾಗಿ ತಿಳಿಸಿಕೊಟ್ರು. ಯಾವುದೇ ಸಾಧನೆಗಳನ್ನ ಮಾಡುವುದು ಅದು ನಮ್ಮ ಸಾಧನೆಗೆ ಅನುಕೂಲವಾಗುವಂಥದ್ದು. ಯಾವ್ದು ಸಾಧನೆ ಮಾಡಿದ್ರು ಅದು ನಮಗೆ ಬ್ರಹ್ಮಜ್ಞಾನ ಆದ್ರೆ ಅದು ಸಾರ್ಥಕವಾದಂಥ ಜ್ಞಾನ ಆಗಲಿ. ಉಳಿದ ಯಾವ ಜ್ಞಾನಗಳು ಅದಕ್ಕೆ ಸರಿ ಇಲ್ಲ ತಿಳಿಸ್ಕೊಟ್ರು. ಇಂತಹ ಒಂದು ಆತ್ಮಜ್ಞಾನವನ್ನು ನಾವು ಮಾಡಿಕೊಂಡು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸದ್ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನ ಶುದ್ಧ ಬ್ರಹ್ಮಣಿ ಗೌರಮ್ಮಪ್ಪಯವರಿಂದ ಮಂಗಳಾಚರಣೆ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ.
ಶ್ರುತಿಸಿರದರ್ಥವ ಮತಿಯಲ್ಲಿ ನೆಲೆಸಿದ ಪಂಡಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಠವನ್ನು ಬೋಧಿಪಗೆ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಕಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರರಿಗೆ ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ಪರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರಿಗೆ ನಿಶ್ಚಲದಾಸರ ಕೃಷಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳು ಶರಣು ಶರಣಾರ್ಥಿ.